ಹಾಗಾಗಿ ಕೃಷ್ಣನ ಕುರಿತಾದ ಮತ್ತೊಂದು ಅದ್ಭುತವಾದ ಗೀತೆಯನ್ನು ನುಡಿಸೋದಾದ್ರೆ ಪ್ರೀಣಯಾಮೋ ವಾಸುದೇವ್ ಅದ್ಭುತವಾಗಿ ನುಡಿಸಿದ್ದೀರಿ ಆಚಾರ್ಯರೇ. ಇನ್ನು ಕಡೆಯ ಘಟ್ಟಕ್ಕೆ ಬರೋದಾದರೆ ನಿಮ್ಮ ಕಾರ್ಯಕ್ರಮದ ಹೆಸರೇ ಕೃಷ್ಣಾರ್ಪಣಂ. ನಾವು ಯಾವುದೇ ಒಂದು ಕೆಲಸವನ್ನು ದೇವರಿಗೆ ಪೂಜೆಯನ್ನು ಅರ್ಚನೆಯನ್ನು ಮತ್ತೊಂದನ್ನು ದೇವರಿಗೆ ಸಲ್ಲಿಸಬೇಕಾದ್ರೆ ಯಾಕೆ ಕೃಷ್ಣಾರ್ಪಣ ಅಂತಲೇ ಹೇಳ್ತೀವಿ, ರಾಮಾರ್ಪಣ ಅಂತ ಯಾಕೆ ಹೇಳೋಲ್ಲ? ದೇವರ ಅನೇಕ ಅವತಾರಗಳಿದೆಯಲ್ಲೇ, ಕೃಷ್ಣನೇ ಯಾಕೆ ಮಹತ್ವ, ಅದನ್ನು ಹೇಳಿ ಆಚಾರ್ಯ. ಕಲಿಯುಗಕ್ಕೆ ಹತ್ತಿರವಾದಂತಹ ಭಗವಂತನ ಅವತಾರ ಅಂದರೆ ಅದು ಕೃಷ್ಣನ ಅವತಾರ. ಹಾಗಿದ್ಮೇಲೆ ಅದು ಒಂದು ಕಾರಣ ಎಲ್ಲವೂ ಕೂಡ ಕೃಷ್ಣನಿಗೆ ಅರ್ಪಿಸ್ಲಿಕ್ಕೆ. ಇನ್ನೊಂದು ಕೃಷ್ಣ ಅಂದರೆ ಕರ್ಷತಿ ಇತಿ ಕೃಷ್ಣ, ನಮ್ಮೆಲ್ಲ ಒಂದು ಸಾಧನೆಯನ್ನು ಕರ್ಷಣೆ ಮಾಡ್ತಾನೆ, ತಗೊಳ್ತಾನೆ. ಹಾಗಿದ್ಮೇಲೆ ಹೆಸರಿನಲ್ಲೇ ಹಾಗಿದ್ದಾಗ ನಾವು ಅವನಿಗೆ ಅರ್ಪಣೆ ಮಾಡಬೇಕು ಅಂತ ನಮಗನ್ಸುತ್ತೆ. ಅದು ಒಂದು. ಇನ್ನೊಂದೇನು ಅಂತಂದರೆ ಭಗವಂತ ಕೃಷ್ಣ ನಮಗೆ ತೋರಿಸ್ಕೊಟ್ಟಿದ್ದೇನು, ತಾನು ಎಲ್ಲ ಸಜ್ಜನರು ಮಾಡಿದಂತಹ ಪುಣ್ಯವನ್ನು ಗ್ರಹಣ ಮಾಡ್ತೇನೆ, ಅವರ ಪಾಪವನ್ನು ಪರಿಹಾರ ಮಾಡ್ತೇನೆ, ಅವರಿಗೆ ಇಷ್ಟವಾದದ್ದನ್ನು ಕೊಡ್ತೇನೆ, ಅವರಿಗೆ ಅನಿಷ್ಟವಾದದ್ದನ್ನು ನಿವೃತ್ತಿಯನ್ನು ಗೊಳಿಸ್ತೇನೆ ಅಂತ. ಹಾಗಿದ್ಮೇಲೆ ಅದು ಮಾಡಿದ್ದು, ಅದನ್ನು ನಮಗೆ ತೋರಿಸ್ಕೊಟ್ಟಿದ್ದು ಹೆಚ್ಚಾಗಿ ಕೃಷ್ಣಾವತಾರದಲ್ಲಿ. ಹಾಗಿದ್ಮೇಲೆ ನಾವೇನೋ ಒಂದು ಕಾರ್ಯವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದರಿಂದ ನಮಗೆ ಬೇಕಾದಂತಹ ಇಷ್ಟಾರ್ಥಗಳು ಪೂರ್ತಿಯಾಗಬೇಕು, ಅನಿಷ್ಟಗಳ ನಿವೃತ್ತಿಯಾಗಬೇಕು. ಅದನ್ನು ಕೃಷ್ಣ ಮಾಡೇ ಮಾಡ್ತಾನೆ ಎಂಬುವಂಥ ಒಂದು ನಂಬಿಕೆಯಿಂದ ಎಲ್ಲ ಕಾರ್ಯಗಳನ್ನು ಕೃಷ್ಣಾರ್ಪಣ ಅಂಥೇಳಿ ಕೃಷ್ಣನಿಗೆ ಅರ್ಪಿಸುವುದು ಒಂದು ವಾಡಿಕೆ. ಖಂಡಿತ ಖಂಡಿತ. ಎಸ್, ಕೃಷ್ಣನ ಕುರಿತಾದ ಕೃಷ್ಣಾಷ್ಟಮಿಯ ಬಗೆಗಿನ ಈ ವಿಶೇಷ ಚರ್ಚೆಯಲ್ಲಿ ಕೃಷ್ಣನ ಕುರಿತಾದ ಸಾಕಷ್ಟು ಮಾಹಿತಿಯನ್ನು, ಸಂಗತಿಗಳನ್ನು, ಸಂದೇಶಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಆಚಾರ್ಯರು. ಅಷ್ಟೇ ಅಲ್ಲದೆ ಕೊಳಲಿನ ಸುಮಧುರ ಧ್ವನಿಯಲ್ಲಿ, ವೇಣುಗಾನದಲ್ಲಿ ಶ್ರೀಮದ್ ಆನಂದ ತೀರ್ಥಾಚಾರ್ಯರು ನಮ್ಮ ಜೊತೆಗಿದ್ರು. ಅದ್ಭುತವಾದಂತಹ ಕೊಳಲಿನ ನಾದವನ್ನು ಸಾಧ್ಯ ಮಾಡಿದ್ದೀರಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಕೃಷ್ಣ ಜನ್ಮಾಷ್ಟಮಿಯ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು, ಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋದರಿಂದ ಹಿಡಿದು ಕೃಷ್ಣನ ಅವತಾರ, ಬಾಲಲೀಲೆಗಳು, ಮಹಾಭಾರತದ ಕೃಷ್ಣ ಇತ್ಯಾದಿ ಕೃಷ್ಣನ ಸಂದೇಶಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೇವೆ ಕೃಷ್ಣಾರ್ಪಣಂ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕೃಷ್ಣಾರ್ಪಣಂ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವಮಂದಿರ.